ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಡೀಪ್ ಕ್ಲೀನಿಂಗ್ ನಡೀತಿದೆ. ಸೊ ನಮ್ಮ ಅಕ್ಕ ಶೋಕೇಸ್ ಕ್ಲೀನ್ ಮಾಡ್ತಿದ್ದಾಳೆ. ಬನ್ನಿ ಹೇಗೆ ಕ್ಲೀನ್ ಮಾಡ್ತಿದ್ದಾಳೆ ಮಾತಾಡ್ಸೋಣ. ಹಾಯ್ ಅಮೂಲ್ಯ. ಹಾಯ್. ಏನು ಮಾಡ್ತಿದ್ದೀರಾ ಮೇಡಮ್? ನಾವು ಡೀಪ್ ಕ್ಲೀನ್ ಮಾಡ್ತಿದ್ದೀವಿ. ಹಬ್ಬ ಹತ್ರ ಬರ್ತಿದೆ ಅಲ್ವಾ, ಸೊ ಎಲ್ಲನೂ ಒಂದೊಂದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಬ್ಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಕ್ಲೀನ್ ಆಗುತ್ತೆ ಅಂತ ಹೇಳಿ ಮಾಡಿ ಸಂಡೇ ಸ್ಯಾಟರ್ಡೇ ವೀಕ್ ಆಫ್ ಇರೋದ್ರಿಂದ ಬಂದು ಮನೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ವೀಕ್ ಡೇಸಲ್ಲಂತೂ ಬರಲ್ಲ, ವೀಕೆಂಡ್ಸಲ್ಲಿ ಮಾತ್ರ. ವೀಕ್ ಡೇಸಲ್ಲಿ ನನ್ಗೆ ಆಫೀಸ್ ಇರುತ್ತೆ, ಸೊ ಬರೋಕ್ಕಾಗಲ್ಲ. ವೀಕೆಂಡ್ಸಲ್ಲೇ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ನಮ್ಮಮ್ಮಗೆ ಸಪೋರ್ಟ್ ಮಾಡೋಕ್ಕಾಗೋದು. ಸೊ ನೋಡಿ, ಇಲ್ಲಿ ಶೋಕೇಸ್ ಐಟಮ್ಸ್ಗಳೆಲ್ಲ ತೆಗ್ದಿಟ್ಟಿದ್ದಾಳೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಒರೆಸಿ ಕ್ಲೀನ್ ಮಾಡ್ತಿದ್ದಾಳೆ. ನಮ್ಮ ಡ್ಯಾಡಿಗೆ ಅವ್ರ ಆಫೀಸಲ್ಲಿ ಕೊಟ್ಟಿರೋಂಥ ಮಗ್ ಇದು ಟೊಬ್ಯಾಕೋ ಬೋರ್ಡಿಂದ ಅವ್ರಿಗೆ ಕೊಟ್ಟಿದ್ದಾರೆ. ಸೊ 75 years ಕಂಪ್ಲೀಟ್ ಆಯಿತು ಟೊಬ್ಯಾಕೋ ಬೋರ್ಡ್ಗೆ ಅಂತ ಒಂದು ಗ್ರ್ಯಾಂಡ್ ಸೆರೆಮನಿ ಮಾಡಿ ಕೊಟ್ಟಿರೋಂಥ ಮಗ್ ಇದು ಕ್ಯೂಟ್ ಆಗಿದೆ ಅಲ್ವಾ? ಐ ಲವ್ ಯು ಅಂತ. ಇದು ಪ್ರಾಬಬ್ಲಿ ನಮ್ಮ ಮನೆ ಮೇಲ್ಗಡೆ ಹೌಸಿಂಗ್ ಸೆರೆಮನಿಲಿ ನನ್ನ ತಂಗಿ ಫ್ರೆಂಡ್ ಅವಳಿಗೆ ಗಿಫ್ಟ್ ಮಾಡಿರೋಂಥದ್ದು. ಸೊ ಇದೆಲ್ಲ ಪೆನ್ಸು ನಮ್ಮ ಡ್ಯಾಡಿಗೆ ಅವ್ರ ಫ್ರೆಂಡ್ಸು ಅಮೇರಿಕಕ್ಕೆ ಹೋದಾಗ, ಆನ್ ಸೈಟಿಗೆ ಹೋದಾಗ ತಂದು ಕೊಟ್ಟಿರೋ ಅಂಥದ್ದು ಪೆನ್ಗಳು ಇವೆಲ್ಲ. ಸೊ ನಾವು ಮೆಮೊರಿಗೋಸ್ಕರ ಇಟ್ಕೊಂಡಿದ್ದೀವಿ ಈ ಪೆನ್. ಇದು ಅಷ್ಟೇ, ನಮ್ಮ ಡ್ಯಾಡಿಗೆ ಟೊಬ್ಯಾಕೋ ಬೋರ್ಡಿಂದ ಸೆರೆಮನಿ ಮಾಡಿ ಕೊಟ್ಟಿರೋ ಅಂಥದ್ದು. ಮಾರ್ಚ್ 2015 ಕೊಟ್ಟಿರೋದು. ಸೊ ನಮ್ಮ ಡ್ಯಾಡಿ ಟೊಬ್ಯಾಕೋ ಬೋರ್ಡಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ಇದು ಆವಾಗ ಕೊಟ್ಟಿರೋಂಥದ್ದು. ಈಗೋಸ್ಕರ ಇಟ್ಕೊಂಡಿದ್ದೀವಿ, ಕ್ಲೀನ್ ಮಾಡಿ ಎತ್ತಿಡೋಣ ಅಂತ. ಇದು ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಪುಟ್ಟ ಶಿರ್ಡಿ ಸಾಯಿಬಾಬಾ. ನಾವು ಶಿರ್ಡಿಗೆ ಹೋದಾಗ ತೊಗೊಬಂದಿರೋ ಅಂಥದ್ದು. ಚೆನ್ನಾಗಿದೆ ಅಲ್ಲ? ಮಾರ್ಬಲಿಂದ ಮಾಡಿರೋದು. ವೈಟೇ ಬೇಕು ಅಂತ ತೊಗೊಂಡಿದ್ವಿ. ಕಲರು ಇತ್ತು, ಬಟ್ ನಮಗೆ ಇದು ಇಷ್ಟ ಆಯಿತು ಅಂತ ನಾವು ಇದು ಪರ್ಚೇಸ್ ಮಾಡಿದ್ವಿ. ಗೈಸ್, ಇದನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಕುಂಕುಮದ ಬಟ್ಲು, ವೆಂಕಟೇಶ್ವರ ಎಲ್ಲನೂ ನಮ್ಮಮ್ಮ ಅವ್ರು ತಿರುಪತಿಗೆ ಹೋದಾಗ ತಂದ್ಕೊಟ್ಟಿರೋಂಥದ್ದು. ಮಗಳ ಮನೆಗೆ ಅರ್ಶಿನ ಕುಂಕುಮದ ಬಟ್ಲು, ದೇವ್ರ ವಿಗ್ರಹ ಎಲ್ಲ ಸೋಕೇಶಲ್ಲಿ ಇಟ್ಕೊಳ್ಳಿ ಅಂತ. ಚೆನ್ನಾಗಿದೆಯಾ? ಸೊ ಇದನ್ನ ಹಿಂಗೆ ಓಪನ್ ಮಾಡಿ ನಿಮಗೆ ಅರ್ಶಿನ ಕುಂಕುಮ ಬೇಕಂದರೆ ಹಾಕೊಂಡು ಇಟ್ಕೋಬೋದು. ಸ್ಟಾರ್ಟ್. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಯಾದಿ ಹೋಗಿ. ಸೊ ನಾವು ಶಿವರಾತ್ರಿ ಟೈಮಲ್ಲಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿರೋಂಥದ್ದು ಕೊಯಮತ್ತೂರಿಂದ. ನಿಮಗೆ ಶಿವರಾತ್ರಿ ಟೈಮಲ್ಲಿ ಏನಾದರೂ ಈ ಥರ ರುದ್ರಾಕ್ಷಿ, ಅಭಿಷೇಕ ಮಾಡಿರೋ ರುದ್ರಾಕ್ಷಿ, ಹಾಗೆ ಪೂಜೆ ಮಾಡಿರೋಂಥ ಫೋಟೋ ಬೇಕಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಸೊ ನೀವು ಅವ್ರಿಗೆ ನಿಮಗೆ ಕಳಿಸ್ಕೊಡ್ತಾರೆ ರುದ್ರಾಕ್ಷಿ ಮತ್ತು ಈ ಫೋಟೋ. ನೀವು ಹೀಗೆ ಫ್ರೇಮ್ ಹಾಕಿ ಇಟ್ಕೋಬೋದು. ನಾವು ನೋಡಿ ಫ್ರೇಮ್ ಹಾಕಿ ಇಟ್ಕೊಂಡಿದ್ದೀವಿ. ಹಾಯ್, ಕ್ವಾಕ್ ಕ್ವಾಕ್. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕ್ಯೂಟ್ ಗೊಂಬೆ, ಇದು ನಮ್ಮ ಅಕ್ಕ ಅವಳು 10th ಟ್ರಿಪ್ಪಿಗೆ ಹೋದಾಗ ನನಗೋಸ್ಕರ ಅಂತ ಗಿಫ್ಟ್ ಆಗಿ ತಂದಿದ್ದು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಇದನ್ನ ಈ ಥರ ಬೌನ್ಸ್ ಮಾಡಿದ್ರೆ ಈ ಥರ ಸೌಂಡ್ ಬರುತ್ತೆ. ಎಷ್ಟು ಚಂದ ಇದೆ ಅಲ್ಲ? ಸೇಮ್ ಈ ಥರನೇ ಇದೆ. ಹೌದು. ನೋಡಿ ಒಂದು ಶೋಕೇಸ್ ಕ್ಲೀನ್ ಮಾಡೋಕ್ಕೆ 2 hour ತೊಗೋತಿದ್ದಾಳೆ. ನಾನಾಗಿದ್ರೆ ಅರ್ಧ ಗಂಟೆಲಿ ಮಾಡಿರುವೆ. ಇದು ನಿನಗೆ ನೆನಪಿದೆಯಾ? ಇದು ನೆನಪಿಲ್ಲದೆ ಇರುತ್ತಾ? ನಾವು ಕಾರ್ ಪರ್ಚೇಸ್ ಮಾಡಿದಾಗ ಫೋಟೋ ತೆಗಿ ಫ್ರೇಮ್ ಹಾಕ್ಸಿ ಕೊಟ್ಟಿದ್ದು. ಸೊ ಇದು ಫಸ್ಟ್ ಕಾರು. ನಮ್ಮ ಹತ್ರ ಕಾರ್ ಇತ್ತು ಮುಂಚೆನೂ, ಆದರೆ ನಮ್ಮದು ಅಂತ ಫಸ್ಟ್ ಹ್ಯಾಂಡ್ ಕಾರ್ ತೊಗೊಂಡಿದ್ದು ನಾವು 2020 ತೊಗೊಂಡ್ರು. ನೋಡಿ ಗೈಸ್, ಅವಳು ತೊಗೊಂಡಿರೋ ಅಷ್ಟು ಮೊಮೆಂಟನ್ನ ಹೆಂಗೆ ಜೋಡಿಸಿಟ್ಕೊಂಡ್ಬಿಟ್ಟಿಯಾಳೆ. ಏನು ಮಾಡ್ತಾ ಇದೆಯಾ ಅನನ್ಯ? ಮೊಮೆಂಟೋಸ್ ಇಟ್ಕೊಂಡು ನಾನು ಓಲ್ಡ್ ಮೆಮೊರೀಸ್ನೆಲ್ಲ ಮತ್ತೆ ನೆನಪಿಸ್ಕೊತಾ ಇದ್ದೀನಿ. ಈ ಅವಾರ್ಡ್ಸ್ ಎಲ್ಲ ನೋಡಿ ಮತ್ತೆ ಖುಷಿ ಪಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ಮೂಮೆಂಟು. ಒಕ್ಕಲಿಗ ಸಂಘ ಕಡೆಯಿಂದ ಕೊಟ್ಟಿರೋದು. ನಾನು 10th ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೆ ಅಂತ ಕೊಟ್ಟಿದ್ದಂಥದ್ದು. ಆ್ಯಂಡ್ ಕೊರೋನಾ ಟೈಮಲ್ಲಿ ಮನೇಲೇ ಇದ್ದಾಗ ಬೇಜಾರು ಆ್ಯಕ್ಟಿವಿಟೀಸ್ ನಮ್ಮ ಕಾಲೇಜ್ ಕಡೆಯಿಂದ ನಡೆಸ್ತಿದ್ರು. ಅದರಲ್ಲಿ SCA ರೈಟಿಂಗ್ ಬಂದು ಅದರಲ್ಲಿ ನಾನು ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ. ಸೊ ಇದು ಸ್ಟಾರ್ ಕಾಂಪಿಟೇಷನ್. ನಾನು ಓದಿದ್ದು ಸಂಜೆ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಕ್ರಿಸ್ಮಸ್ ಟೈಮಲ್ಲಿ ಸ್ಟಾರ್ ಕಾಂಪಿಟೇಷನ್ ಅಂತ ಇಟ್ಟಿದ್ರು. ನಾನು ಬೆಸ್ಟ್ ಸ್ಟಾರ್ ಮಾಡಿ ಅದರಲ್ಲಿ ತಗೊಂಡಂಥ ಪ್ರೈಸ್ ಇದು. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು ಫಸ್ಟ್ ಟಾಪರ್ ಆಗಿ ತೊಗೊಂಡಿದ್ದಂಥ ಮೂಮೆಂಟು ಇದು. ಇಡೀ ಕಾಲೇಜಿಗೆ ನಾನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದೆ ಅಂತ ಹೇಳಿ ನನಗೆ ಟಾಪರ್ ಅವಾರ್ಡ್ ಕೊಟ್ಟಿದ್ದು. ಅದ್ರ ಜೊತೆಗೆ ಮೆಡಲ್ ಕೂಡ ಸಿಕ್ತು ನನಗೆ. ಅದಕ್ಕೆ ಹಾಕೋಬಿಟ್ಟಿದ್ಯಾ? ಹೌದು. ಮತ್ತು ಫ್ಯಾಮಿಲಿ ಕಾಂಪಿಟೇಷನಲ್ಲಿ ನಾನು ಫಸ್ಟ್ ಪ್ರೈಸ್ ತೊಗೊಂಡೆ. 3 ಕೋರ್ಸ್ಗಳ ಜೊತೆಗೆ ಕಾಂಪೀಟ್ ಮಾಡಿ ಅದರಲ್ಲಿ ನಾನು ಫ್ಯಾಮಿಲಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದು. ಅವಾಗಿದ್ದಂಗೆ ಸಿಕ್ಕಿದ್ದು. ಆ್ಯಂಡ್ ಇದು ಬಂದು ನಾನು
6th ಸೆಮ್ಮಲ್ಲಿ ಸೆಕೆಂಡ್ ಟಾಪರ್ ಆದ ಕಾಲೇಜಿಗೆ BCAಲಿ. ಸೊ ಅವಾಗ ಕೊಟ್ಟಿದ್ದಂಥ ಅವಾರ್ಡ್ ಇದು. ನಮ್ಮ ಕಾಲೇಜಲ್ಲಿ ಓದಿದ್ದಕ್ಕೆ ಒಂದು ನೆನಪಿನ ಕಾಣಿಕೆ ಅಂತ ಇದ್ದೇ ಇರಬೇಕಲ್ವಾ. ಸೆಂಡ್ ಆಫ್ ಟೈಮಲ್ಲಿ ಕೊಟ್ಟಿದ್ದಿದ್ದು ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಿದ್ದೆ. ಇದಿಷ್ಟು ನಾನು ತೊಗೊಂಡಿರೋಂಥ ಮೂಮೆಂಟಸ್. ಇಲ್ಲಿ ನೋಡಿ ನಮ್ಮನೆ ಪುಟಾಣಿ ಝೂ ಇದೆ. ಈ ಝೂ ಅಲ್ಲಿ ಎಲ್ಲ ಥರ ಪ್ರಾಣಿಗಳು ಇದೆ. ಝೂಗೆ ಹೋಗ್ಬೇಕಂತೇನಿಲ್ಲ, ನಾವು ದಿನ ಇಲ್ಲೇ ನೋಡ್ಕೋಬೋದು. ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಒಂದು ನಾಯಿ ಮರಿನೂ ಸಾಕೊಂಡಿದ್ದೀವಿ. ನೋಡಿ ಆ ನಾಯಿ ಮರಿ ಎಷ್ಟು ಕ್ಯೂಟಾಗಿದೆ. ಎಲ್ರಿಗೂ ಹಾಯ್ ಹೇಳಿ. ಹಾಯ್. ಫೈನಲಿ ನಾನು ಶೋಕೇಸ್ ಕ್ಲೀನ್ ಮಾಡಿದ್ದಾಯಿತು. ಹೀಗೆ ಜೋಡಿಸಿಟ್ಟಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಕ್ಲೀನಿಂಗ್ನ ಅರ್ಧದಲ್ಲೇ ಕೈ ಕೊಟ್ಟು ನನ್ನ ತಂಗಿ ಏನೋ ಮಾಡ್ತಾಯಿದ್ದಾಳೆ ಅಡುಗೆ ಮನೇಲಿ. ಸೊ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಬರೋಣ ಬನ್ನಿ. ಅನು ಏನು ಮಾಡ್ತಾ ಇದೆಯಾ ನನಗೆ ಕ್ಲೀನಿಂಗ್ ಕೆಲ್ಸಕ್ಕೆ ಕೈ ಕೊಟ್ಟು? ಹಾಯ್ ಪಾಪ, ನೀನು ಕ್ಲೀನ್ ಮಾಡಿ ತುಂಬ ಸುಸ್ತಾಗಿರ್ತೀಯಲ್ಲ, ಅದಕ್ಕೆ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ. ಏನು ಜ್ಯೂಸು? ಹಾಗಲಕಾಯಿ ಜ್ಯೂಸು. ಅಯ್ಯಯ್ಯೋ, ವಿಚ್ ಈಸ್ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ. ಯಾರಿಗಾದ್ರೂ ಈ ರೆಸಿಪಿ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ಸೊ ಗೈಸ್, ಜ್ಯೂಸ್ ಇಸ್ ಗೆಟಿಂಗ್ ರೆಡಿ. ಇದಾದಮೇಲೆ ಕುಡ್ಕೊಂಡು ಮತ್ತೆ ನಮ್ಮ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಬನ್ನಿ ಫ್ರೆಂಡ್ಸ್, ಜ್ಯೂಸ್ ರೆಡಿ ಆಗಿದೆ, ಕೇಳ್ಕೊಬರೋಣ. ತುಂಬ ಹೊಟ್ಟೆ ಸಿಗ್ತಾ ಇದೆ. ಅನು ಜ್ಯೂಸ್ ರೆಡಿ ಆಯ್ತಾ? ಜ್ಯೂಸ್ ಇಸ್ ರೆಡಿ, ಹೆಲ್ದಿ ಆ್ಯಂಡ್ ಟೇಸ್ಟಿ. ವಾವ್, ಥ್ಯಾಂಕ್ ಯು. ವೆಲ್ಕಮ್.